ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಿದ್ವಿ. ಈ ಸತಿ ಅದ್ದೂರಿ ಹೇಗೆ ಕಾರ್ಯಕ್ರಮ? ಈ ಸತಿ ಅದ್ದೂರಿ ಅಂಥದ್ದೇನಿಲ್ಲ, ವರ್ಷ ಮಾಡ್ಕೊತಿದ್ದೋ ನಮ್ಮ ಇದರಿಂದ ಸ್ನೇಹಿತರಿಂದ ಎಲ್ಲ ಸ್ನೇಹ ಬಳಗ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಮುಂದಿನ ಹಂತದಲ್ಲಿ ಚುನಾವಣೆಗಳು ನಡೆದರೆ ಸ್ಪರ್ಧೆ ಮಾಡಬೇಕು ಅಂತದನ್ನ ಮಂದಟ್ಟಲ್ಲಿ ಇಟ್ಕೊಂಡು ಎಲ್ಲ ಸ್ನೇಹಿತರು ಸೇರಿ ಈ ವರ್ಷ 40ನೇ ವರ್ಷದ ಹುಟ್ಟುಹಬ್ಬನ ಮಾಡ್ತಾಯಿದ್ದೀವಿ. ನೋಡೋಣ, ನಾವು ಸಮಾಜದಲ್ಲಿ ಸಣ್ಣದಾಗಿ ಗುರುತಿಸ್ಕೊಂಡಿದ್ದೀವಿ, ಸಮಾಜ ಸೇವೆ ಮಾಡ್ತಾ ಬಂದಿದ್ದೀವಿ. ಆ ದೇವರು ತಾಯಿ ಚಾಮುಂಡೇಶ್ವರಿ ಅಂತ ಆಶೀರ್ವಾದ ಕೊಟ್ಟರೆ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ. ಈ ಹಿಂದೆ ಕೈ ತಪ್ಪಿತು ಅಂತ ಹೇಳಿದ್ರು, ಸೊ ಅಲ್ಲಿಂದ ಕಂಟಿನ್ಯೂ ಆಗಿ ಸೇವೆ ಮಾಡ್ತಾನೆ ಹೋಗಿ. ಕೈ ತಪ್ಪಿರೋದು ನಿಜ, ಕಾರಣಾಂತರಗಳಿಂದ ಕೈ ತಪ್ಪಿದೆ. ಮುಂದಿನ ದಿನಗಳು ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಲಾಷೆ. ಗೆಲ್ಲೋ ವಿಶ್ವಾಸ ಇದೆಯಾ ಚುನಾವಣೆಗಳು? ನಿಲ್ಲೋದೇ. ಗೆಲುವು ಯಾರು ಕಂಡು ಕೇಳಿಲ್ಲ, ಜನ ಯಾವ ಅಭಿಪ್ರಾಯ ಕೊಡಬೇಕು, ಜನ ಮತ ಹಾಕೋದು. ನೋಡೋಣ, ಅಂಥ ಸನ್ನಿವೇಶಗಳು ಬಂದಾಗ ಜನದ ಮುಂದೆ ಹೋಗಿ ತೀರ್ಮಾನ ಮಾಡುತ್ತೆ. ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಿದ್ವಿ. ಈ ಸತಿ ಅದ್ದೂರಿ ಹೇಗೆ ಕಾರ್ಯಕ್ರಮ? ಈ ಸತಿ ಅದ್ದೂರಿ ಅಂಥದ್ದೇನಿಲ್ಲ, ವರ್ಷ ಮಾಡ್ಕೊತಿದ್ದೋ ನಮ್ಮ ಸ್ನೇಹಿತರಿಂದ ಎಲ್ಲ ಸ್ನೇಹ ಬಳಗ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಮುಂದಿನ ಹಂತದಲ್ಲಿ ಚುನಾವಣೆಗಳು ನಡೆದರೆ ಸ್ಪರ್ಧೆ ಮಾಡಬೇಕು ಅಂತದನ್ನ ಮಂದಟ್ಟಲ್ಲಿ ಇಟ್ಕೊಂಡು ಎಲ್ಲ ಸ್ನೇಹಿತರು ಸೇರಿ ಈ ವರ್ಷ 40ನೇ ವರ್ಷದ ಹುಟ್ಟುಹಬ್ಬನ ಮಾಡ್ತಾಯಿದ್ದೀವಿ. ನೋಡೋಣ, ನಾವು ಸಮಾಜದಲ್ಲಿ ಸಣ್ಣದಾಗಿ ಗುರುತಿಸ್ಕೊಂಡಿದ್ದೀವಿ, ಸಮಾಜ ಸೇವೆ ಮಾಡ್ತಾ ಬಂದಿದ್ದೀವಿ. ಆ ದೇವರು ತಾಯಿ ಚಾಮುಂಡೇಶ್ವರಿ ಅಂತ ಆಶೀರ್ವಾದ ಕೊಟ್ಟರೆ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ. ಈ ಹಿಂದೆ ಕೈ ತಪ್ಪಿತು ಅಂತ ಹೇಳಿದ್ರು, ಸೊ ಅಲ್ಲಿಂದ ಕಂಟಿನ್ಯೂ ಆಗಿ ಸೇವೆ ಮಾಡ್ತಾನೆ ಹೋಗಿ. ಕೈ ತಪ್ಪಿರೋದು ನಿಜ, ಕಾರಣಾಂತರಗಳಿಂದ ಕೈ ತಪ್ಪಿದೆ. ಮುಂದಿನ ದಿನಗಳು ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಲಾಷೆ. ಗೆಲ್ಲೋ ವಿಶ್ವಾಸ ಇದೆಯಾ ಚುನಾವಣೆಗಳು? ನಿಲ್ಲೋದೇ. ಗೆಲುವು ಯಾರು ಕಂಡು ಕೇಳಿಲ್ಲ, ಜನ ಯಾವ ಅಭಿಪ್ರಾಯ ಕೊಡಬೇಕು, ಜನ ಮತ ಹಾಕೋದು. ನೋಡೋಣ, ಅಂಥ ಸನ್ನಿವೇಶಗಳು ಬಂದಾಗ ಜನದ ಮುಂದೆ ಹೋಗಿ ತೀರ್ಮಾನ ಮಾಡುತ್ತೆ.